ಮಡಿಕೇರಿಯ ಬಿಜೆಪಿ ಕಾರ್ಯಕರ್ತ ಬೆಂಗಳೂರಲ್ಲಿ ಸುಸೈಡ್ ಮಾಡಿಕೊಂಡಿದ್ದೇಕೆ? ಡೆತ್ ನೋಟ್ನಲ್ಲಿ ಶಾಸಕ ಪೊನ್ನಣ್ಣನ ಹೆಸರು ಉಲ್ಲೇಖಿಸಿದ್ದೇಕೆ? ಎಫ್ಐಆರ್ ಹಾಕಿದ್ದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರ ಬಿಜೆಪಿ ಕಾರ್ಯಕರ್ತ ಸುಸೈಡ್? ಕೇಸರಿ ಕಲಿಗಳು ರವರವ. ಡಿಸೆಂಬರ್ವರೆಗೂ ಕ್ಯಾಬಿನೆಟ್ ವಿಸ್ತರಣೆ ಇಲ್ವಾ? ದೆಹಲಿ ಬೀಟ್ನಲ್ಲಿದ್ದ ಸಿಎಂ ಡಿಸಿಎಂಗೆ ನಿರಾಸೆ ಮಾಡಿದ್ರ ಹೈಕಮಾಂಡ್? ಸಚಿವ ರಾಜಣ್ಣ ಹನಿ ಟ್ರಾಪ್ ಕೇಸ್ ಹಳ್ಳ ಹಿಡಿಯೋ ಲಕ್ಷಣಗಳು ಕಾಣ್ತಿದ್ಯಾ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದೆಹಲಿ ಪ್ರವಾಸದಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದೆಹಲಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ರಾಜ್ಯದ ರಾಜಕೀಯ ಹಾಗೂ ಪ್ರಸಕ್ತ ಬೆಳವಣಿಗೆಯ ಬಗ್ಗೆ ಖರ್ಗೆ ಜೊತೆಗೆ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಸಂಪುಟ ವಿಸ್ತರಣೆಯ ಕುರಿತು ಚರ್ಚೆ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಎರಡು ಪ್ರಕ್ರಿಯೆಯ ಬಗ್ಗೆ ಹೈಕಮಾಂಡ್ ಯಾವುದೇ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ. ಇದರ ಮಧ್ಯೆ ಸಚಿವ ಕೆಎನ್ ರಾಜಣ್ಣ ಹನಿ ಟ್ರಾಪ್ ಯತ್ನದ ವಿಚಾರದ ಬಗ್ಗೆ ಖರ್ಗೆ ಜೊತೆಗೆ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕೂ ಮುನ್ನ ಕೇಂದ್ರದ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಮೈಸೂರು, ಕಲಬುರಗಿ, ವಿಜಯಪುರ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಕುರಿತು ಚರ್ಚಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಯಾವುದು ಇಲ್ಲ ಅಂತ ಹೇಳಿ ಸಚಿವ ಬೋಸರಾಜು ಸ್ಪಷ್ಟಪಡಿಸಿದ್ದಾರೆ. ಏನೇ ಬದಲಾವಣೆಗಳಾಗಬೇಕಾದ್ರೆ ಸಮಯ ಬರಬೇಕಾಗುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ ಅಂತ ತಿಳಿಸಿದ್ರು. ರಾಜ್ಯದ ಸ್ಥಿತಿಯ ಬಗ್ಗೆ ಅವರಿಗೆ ತಿಳಿಸಿರ್ತಾರೆ, ಪಕ್ಷದ ವಿಷಯ ಮಾತ್ರ ಹೈಕಮಾಂಡ್ ಬಳಿ ಸಿಎಂ ಚರ್ಚೆ ಮಾಡಿರ್ತಾರೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರು. ಅದು ಇಲ್ಲೇ ಇಲ್ಲ, ಅದು ಏಜೆಂಡಾದಲ್ಲಿ ಇಲ್ಲ. ಸಮಯ ಬಂದಾಗ ಹೈಕಮಾಂಡ್ ಅವರು ನಿರ್ಧಾರ ತಗೋತಾರೆ. ಆ ರೀತಿ ಬದಲಾವಣೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಲ್ಲ. ಚರ್ಚೆ ಮಾಡಿದ್ವಿ, ಏನು ಅನೇಕ ವಿಷಯಗಳು, ರಾಜ್ಯದ ಬಗ್ಗೆ ಅನೇಕ ವಿಷಯಗಳು ಇರ್ತಾವ, ಪಕ್ಷದ ಸಂಘಟನೆ ಬಗ್ಗೆ ಅನೇಕ ವಿಷಯಗಳು ಇರ್ತಾವ. ಇಲ್ಲತಕ್ಕಂಥ ಪರಿಸ್ಥಿತಿಗಳು ಅವ್ರ ಗಮನ ತರಬೇಕಲ್ಲ, ಆ ರೀತಿಯಾಗಿ ಚರ್ಚೆ ಆಗ್ತದೆ. ಆ ಚರ್ಚೆ ಆಗಿರ್ತಕ್ಕಂಥದ್ದು ಪಕ್ಷ ಮತ್ತು ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತ್ರ ಇರ್ತದೆ. ಅದು ದೆಹಲಿ ಅಂಗಳದಲ್ಲಿ ಸರ್ಕಸ್ ನಡೆಸಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಅನುಭವ ಆಗಿದೆ ಎನ್ನಲಾಗಿದೆ. ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ಇಲ್ಲ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯೂ ಸದ್ಯಕ್ಕಿಲ್ಲ ಎಂಬ ಮಾಹಿತಿಯನ್ನ ಹೈಕಮಾಂಡ್ ರವಾನಿಸಿದೆ. ಈ ಮೂಲಕ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಎನ್ನುತ್ತಿದ್ದ ಕೈ ನಾಯಕರಿಗೆ ಕೊಂಚ ನಿರಾಸೆಯಾದಂತಿದೆ. ಇದರ ಜೊತೆಗೆ ಪಕ್ಷ ಹಾಗೂ ಸರ್ಕಾರದ ಮೇಲಿನ ಹಿಡಿತ ತಪ್ಪಿದ್ದಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಬಗ್ಗೆಯೂ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ ಎನ್ನಲಾಗ್ತಾ ಇದೆ. ಇನ್ನು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಿ ಒಂದಷ್ಟು ಸಿಹಿ ಸುದ್ದಿ ಹೊತ್ತು ತರುತ್ತೇವೆ ಅಂತ ಹೊರಟಿದ್ದ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿರುವುದು ಇಬ್ಬರಿಗೂ ಹೊಸ ಸವಾಲಿನ ಕೆಲಸವಾಗಿದೆ. ಅಷ್ಟೇ ಅಲ್ಲದೆ ಪಕ್ಷದ ಮೇಲೆ ಹೇಗೆ ಹಿಡಿತ ಸಾಧಿಸಿ ಪಕ್ಷವನ್ನು ಬಿಗಿಗೊಳಿಸುತ್ತಾರೆ ಎಂಬುದೇ ಸದ್ಯಕ್ಕಿರೋ ಕುತೂಹಲ. ಸಹಕಾರಿ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ಪ್ರಕರಣ ಹಳ್ಳ ಹಿಡಿಯುವ ಲಕ್ಷಣ ಕಾಣ್ತಾ ಇದೆ. ತಾವು ಮಾಡ್ತಾ ಇರೋ ಆರೋಪ ಸುಳ್ಳು ಎಂದುಕೊಳ್ತಾರೆ ಎಂಬ ಕಾರಣ ನೆಪ ಮಾತ್ರಕ್ಕೆ ಸಿಎಂ ಗೃಹ ಸಚಿವರನ್ನ ಭೇಟಿಯಾಗಿ ದೂರು ಎಂಬಂತೆ ಮನವಿ ಪತ್ರ ನೀಡಿ ಮಾಹಿತಿ ನೀಡಿದ್ರು. ಯಾವಾಗ ಈ ವಿಚಾರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತೋ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಗಣ್ಣು ಬೀರ್ತು. ಈ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಖುದ್ದು ಸಿಎಂ ಕರೆಸಿಕೊಂಡು ಚರ್ಚೆ ನಡೆಸಿತು. ಈಗಾಗಲೇ ಮುಜುಗರ ಎದುರಿಸ್ತಾ ಇರುವ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಯಾವುದೇ ಉನ್ನತ ಮಟ್ಟದ ತನಿಖೆ ನಡೆಸದಂತೆ ನಿರ್ದೇಶನ ನೀಡಿದೆ ಎನ್ನಲಾಗಿದೆ. ಇತ್ತ ಹೈಕಮಾಂಡ್ ರೆಡ್ ಸಿಗ್ನಲ್ ಬೆನ್ನಲ್ಲೇ ಅಲರ್ಟ್ ಆಗಿರುವ ಪರಮೇಶ್ವರ್ ಪ್ರಾಥಮಿಕ ವರದಿ ಸಲ್ಲಿಕೆ ಮಾಡಲಾಗಿದೆ. ಸಿಐಡಿ ಮುಖ್ಯಸ್ಥ ಸಲೀಂ ಅಹಮದ್ ಗೃಹ ಸಚಿವರ ಭೇಟಿಯಾಗಿ ಮೌಖಿಕ ವರದಿ ನೀಡಿದ್ದಾರೆ. ಸುಮಾರು 50 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ತನಿಖಾ ವರದಿಯಲ್ಲಿ 5 ಮಂದಿ ರಾಜಣ್ಣ ಆಪ್ತರ ವಿಚಾರಣೆ ನಡೆಸಲಾಗಿದೆ. ಆದರೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ, ಡಿಜಿಟಲ್ ಎವಿಡೆನ್ಸ್ ಕೂಡ ಇಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. 2026ಕ್ಕೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ದ ಬೆನ್ನಲ್ಲೇ ಅಣ್ಣಾಮಲೈ ರಾಜೀನಾಮೆ ಘೋಷಿಸಿದ್ದಾರೆ. ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಬೆನ್ನಲ್ಲೇ ಅಣ್ಣಾಮಲೈ ಅಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಹೇಳಿರೋದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಬಿಜೆಪಿ ಜೊತೆಗಿನ ಮೈತ್ರಿ ವೇಳೆ ಅಣ್ಣಾಮಲೈ ರಾಜೀನಾಮೆ ಪಡೆಯುವಂತೆ ಎಐಎಡಿಎಂಕೆ ಮನವಿ ಮಾಡಿತ್ತು. ಇದರ ಬೆನ್ನಲ್ಲೇ ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಿಸೈನ್ ಮಾಡಿದ್ದಾರೆ. ಇನ್ನು ಏಪ್ರಿಲ್ 7ರಂದು ತಮಿಳುನಾಡು ನೂತನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ಅಣ್ಣಾಮಲೈ, ಪಕ್ಷ ಚೆನ್ನಾಗಿರಬೇಕು, ಈ ಪಕ್ಷಕ್ಕೆ ಸಾಕಷ್ಟು ಜನ ಉಸಿರು ಕೊಟ್ಟಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ಎಲ್ಲವೂ ಆಗಲಿದೆ ಎಂದರು. ಜೀವ ಕೊಟ್ಟು ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷ ಕಟ್ಟಿದ್ದೇನೆ, ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ನಾನಿಲ್ಲ, ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರನ್ನು ನಾನು ಸೂಚಿಸಿಲ್ಲ ಎಂದರು. ವಕ್ಫ್ ಬಿಲ್ ಅಂಗೀಕಾರ ಆಗಿರುವ ಹಿನ್ನೆಲೆ ವಕ್ಫ್ ಅಕ್ರಮದ ಬಗ್ಗೆ ವರದಿ ತಯಾರಿಸಿದ್ದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ ಬೆದರಿಕೆ ಕರೆಗಳು ಬಂದಿವೆ. ಕಳೆದ 2-3 ದಿನಗಳಿಂದ ನಿರಂತರ ಇಂಟರ್ನೆಟ್ ಕಾಲ್ ಮೂಲಕ ಬೆದರಿಕೆ ಬರ್ತಾ ಇದೆ. ಕನ್ನಡ, ಇಂಗ್ಲಿಷ್, ಉರ್ದು, ಮರಾಠಿ ಭಾಷೆಗಳಲ್ಲಿ ಬೆದರಿಕೆ ಹಾಕ್ತಿದ್ದಾರೆ. ನಿನ್ನನ್ನ ಬಿಡುವುದಿಲ್ಲ, ನಿನ್ನ ವರದಿಯಿಂದ ತೊಂದರೆಯಾಗಿದೆ ಅನ್ನೋ ಕರೆಗಳು ಬರ್ತಿವೆ ಅಂತ ಅನ್ವರ್ ಅವರು ತಿಳಿಸಿದ್ದಾರೆ. ಬೆದರಿಕೆ ಕರೆ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಅನ್ವರ್ ಮಾಣಿಪ್ಪಾಡಿ, ನೀನು ಬಹಳಷ್ಟು ನಾಯಕರು, ವ್ಯಕ್ತಿಗಳ ವಿರುದ್ಧ ತಪ್ಪು ಮಾಹಿತಿ ಕೊಟ್ಟಿದ್ದೀಯಾ, ಎಲ್ಲರೂ ನೊಂದಿದ್ದಾರೆ, ಯಾರು ಕೂಡ ನಿನ್ನ
ನಿನ್ನನ್ನ ಕ್ಷಮಿಸಲ್ಲ, ನಿಮ್ಮನ್ನ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆಂದು ಅನ್ವರ್ ಮಾಣಿಪಾಡಿ ಹೇಳಿದ್ರು. ಅದು ಎಲ್ಲ ಭಾಷೆಯಲ್ಲಿ ಕೂಡ ಬರ್ತಾ ಇದ್ದೇವೆ. ನಾರ್ತ್ ಇಂಡಿಯನ್, ಉರ್ದು, ಹಿಂದಿ, ಮರಾಠಿ, ಕನ್ನಡ, ತುಳು, ಇಂಗ್ಲಿಷ್ ಜೋರಾಗಿ ಬರ್ತಾ ಇದೆ. ಬಹಳಷ್ಟು ನಾಯಕರ ಮೇಲೆ, ಬಹಳಷ್ಟು ಜನಗಳ ಮೇಲೆ ತಪ್ಪು ವರದಿ ಕೊಟ್ಟಿದ್ಯಾ, ಎಲ್ಲರೂ ನೊಂದಿದ್ದಾರೆ, ಯಾರು ನಿನ್ನ ಕ್ಷಮಿಸಲಿಕ್ಕಿಲ್ಲ. ಬೋವಿ ನಿಗಮದ ಬಹುಕೋಟಿ ಹಗರಣದ ಪ್ರಕರಣದ ಸಂಬಂಧ ಬೆಂಗಳೂರಿನ 9 ಕಡೆ ಹಾಗೂ ಶಿವಮೊಗ್ಗದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೋವಿ ನಿಗಮದ ಕಚೇರಿ, ಎಂಡಿ, ಜಿಎಂ ಮನೆಯ ಮೇಲೆ ಇಡಿ ದಾಳಿ ನಡೆಸಿ ದಾಖಲೆಯನ್ನ ಪರಿಶೀಲನೆ ನಡೆಸಿದೆ. ನಕಲಿ ಫಲಾನುಭವಿಗಳು ಸೃಷ್ಟಿ ಮಾಡಿದಂತಹ ಅಧಿಕಾರಿಗಳು ಕೋಟಿ ಹಣವನ್ನು ನುಂಗಿದ್ದು, ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಸೇರಿ ಹಲವು ಯೋಜನೆಗಳಲ್ಲಿ ಗೋಲ್ಮಾಲ್ ಮಾಡಿದ ಹಿನ್ನೆಲೆಯಲ್ಲಿ ನಿಗಮದ ಮಾಜಿ ಎಂಡಿ ಆರ್ ಲೀಲಾವತಿ ಮನೆಯ ಮೇಲೂ ಕೂಡ ಇಡಿ ರೇಡ್ ಮಾಡಿದೆ. ಜಾಲಹಳ್ಳಿಯ ಸೌಂದರ್ಯ ಗಾರ್ಡನಿಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿ ಕೆಲ ದಾಖಲೆಗಳನ್ನ ತಲಾಶ್ ಮಾಡಿದೆ. ಈತ ನಿಗಮದ ಮಾಜಿ ಜನರಲ್ ಮ್ಯಾನೇಜರ್ ನಾಗರಾಜ್ ಇರೋ ಮಾಗಡಿ ರಸ್ತೆ ಪೂರ್ವಂಕರ ಅಪಾರ್ಟ್ಮೆಂಟ್ ಮೇಲೆ ದಾಳಿಯಾಗಿದೆ. ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದು, ಜೊತೆಗೆ ಸರಸ್ವತಿ ನಗರದಲ್ಲಿರುವಂತಹ ಬೋವಿ ನಿಗಮದ ಅಧೀಕ್ಷಕ ಪಿಡಿ ಸುಬ್ಬಪ್ಪ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಮಹತ್ವದ ದಾಖಲೆಗಳು, ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು. ರಾಯಚೂರು ನಗರ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅಂತ ಎಸ್ಪಿಗೆ ದೂರು ನೀಡಿದ್ದಾರೆ. ತಿಂಗಳಿನಲ್ಲಿ 70 ಬಾರಿ ನನ್ನ ಮೊಬೈಲ್ ಲೊಕೇಶನ್ ತೆಗೆಸಿದ್ದಾರೆ, ಯಾಕೆ ತೆಗೆಸುತ್ತಿದ್ದಾರೋ ಗೊತ್ತಿಲ್ಲ ಅಂತ ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದು ಮೌಖಿಕ ದೂರನ್ನ ನೀಡಿದ್ದಾರೆ. ಪೊಲೀಸ್ ಸ್ಟೇಷನ್ನಿಂದಲೇ ನನ್ನ ಲೊಕೇಶನ್ ತೆಗೆಸ್ತಾರೆ, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ನನ್ನ ಲೊಕೇಶನ್ ತೆಗೆಸ್ತಾರೆ. ಇಂತಹ ಜನ ರಾಯಚೂರಿನಲ್ಲಿದ್ದಾರೆ, ಯಾಕೆ ತೆಗೆಸ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಹೇಳಿದ್ದಾರೆ. ಪದೇ ಪದೇ ನನ್ನ ಮೊಬೈಲ್ ಲೊಕೇಶನ್ ಚೆಕ್ ಮಾಡ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಆಡಳಿತ ಪಕ್ಷದವರ ವಿರುದ್ಧ ಆರೋಪಿಸಿದ್ದಾರೆ. ಜೊತೆಗೆ ಸರ್ಕಾರ ಯಾರದ್ದು ಇರುತ್ತೋ ಸಹಜವಾಗಿ ಪೊಲೀಸರು ಅವರ ಮಾತು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆರೋಪಿಸಿದ್ದಾರೆ. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸಾರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ, 70 ಸಾರಿ ತೆಗಿಸ್ತಾರ. ದರ ಏರಿಕೆಯಿಂದ ಕಂಗೆಟ್ಟು ಹೋಗಿರೋ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಕಾದಿದೆ. ಶೀಘ್ರದಲ್ಲಿಯೇ ನೀರಿನ ದರ ಏರಿಕೆ ಮಾಡುವುದಾಗಿ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಹೇಳಿದ್ದಾರೆ. ದರ ಏರಿಕೆ ಅಂತಿಮ ಹಂತದಲ್ಲಿದೆ. ಗೃಹ ಬಳಕೆ ನೀರಿನ ಬಿಲ್ ವಿಚಾರದಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಡಿಸಿಎಂ ಕೊಟ್ಟಿದ್ದಾರೆ. ಜನರಿಗೆ ಕಷ್ಟವಾಗಬಾರ್ದು, ಜಲಮಂಡಳಿಗೂ ನಷ್ಟವಾಗಬಾರ್ದು, ಬ್ಯಾಲೆನ್ಸ್ ಮಾಡಿ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಜಲಮಂಡಳಿಯ ಅಧ್ಯಕ್ಷರು ತಿಳಿಸಿದ್ರು. ಜೊತೆಗೆ ಖಾಸಗಿ ಟ್ಯಾಂಕರ್ಗಳ ಹಾವಳಿಗೆ ಬ್ರೇಕ್ ಹಾಕಲು ಜಲಮಂಡಳಿ ಮುಂದಾಗಿದ್ದು, ಏಪ್ರಿಲ್ 2ನೇ ವಾರದಿಂದ ಮನೆ ಬಾಗಿಲಿಗೆ ಕಾವೇರಿ ನೀರು ಒದಗಿಸುವ ಪ್ಲಾನ್ ಇದೆ. ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ 1 ದಿನದ ಒಳಗಾಗಿ ಮನೆ ಬಾಗಿಲಿಗೆ ಕಾವೇರಿ ನೀರು ಬರುತ್ತೆ. ಬಳಿಕ OTP ಸಹಾಯದಿಂದ ದುಡ್ಡನ್ನ ಪೇ ಮಾಡಬೇಕಿದೆ ಅಂತ ಹೇಳಿದ್ರು. ಏಪ್ರಿಲ್ 15ರ ಬಳಿಕ ಟ್ಯಾಂಕರ್ ದರ ನಿಗದಿಯಾಗಲಿದೆ. ಖಾಸಗಿಯವರಿಗಿಂತಲೂ ಕೂಡ ಹಣ ಕಡಿಮೆ ಇರಲಿದೆ ಅಂತ ಹೇಳಿ ಜಲಮಂಡಳಿಯ ಅಧ್ಯಕ್ಷರು ತಿಳಿಸಿದ್ದಾರೆ.